ಪುನೀತ್ ರಾಜ್ಕುಮಾರ್ ಅವರಿಗಾಗಿ ಒಂದು ಸಿನಿಮಾ ನಿರ್ದೇಶನ ಮಾಡಬೇಕು ಅನ್ನೋದು ಲೂಸಿಯಾ ಖ್ಯಾತಿಯ ನಿರ್ದೇಶಕ ಪವನ್ ಕುಮಾರ್ ಅವರ ಇಚ್ಛೆಯಾಗಿತ್ತು. ಅದರಂತೆ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಕತೆ ಮಾಡಿಕೊಂಡು ಆ ಕಥೆಯನ್ನ ಅಪ್ಪು ಅವರಿಗೆ ಹೇಳಿ ಒಪ್ಪಿಸಿದ್ರು. ಅಪ್ಪು ಅವರು ಕೂಡ ಆ ಪ್ರಾಜೆಕ್ಟ್ ಬಗ್ಗೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ರು. ಇದು ಪ್ಯಾನ್ ಇಂಡಿಯಾ ಚಿತ್ರವಾಗಬೇಕಿತ್ತು. ಈ ಚಿತ್ರಕ್ಕೆ ದ್ವಿತ್ವ ಎನ್ನುವ ಟೈಟಲ್ ಫೈನಲ್ ಮಾಡಲಾಗಿತ್ತು. ಅಂದಹಾಗೆ ಪವನ್ ಕುಮಾರ್ ಅವರು ಥೈಲ್ಯಾಂಡ್ನಲ್ಲಿ ಇದ್ದ ವೇಳೆ ಈ ಕಥೆಯನ್ನ ಮಾಡಿದ್ರಂತೆ. ಅಲ್ಲಿಂದಲೇ ಸ್ಕ್ರಿಪ್ಟ್ ಅನ್ನು ಅಪ್ಪುಗೆ ಕಳಿಸಿದ್ರಂತೆ. ಇದನ್ನ ನೋಡಿ ಅಪ್ಪು ಕೂಡ ಬಹಳ ಇಷ್ಟಪಟ್ಟರಂತೆ. ಆದ್ರೆ ಅಷ್ಟರಲ್ಲಿ ಅಪ್ಪು ನಮ್ಮನ್ನ ಅಗಲಿದ್ರು. ಇತ್ತೀಚೆಗೆ ಈ ಸಿನಿಮಾ ಬಗ್ಗೆ ಮತ್ತು ಚರ್ಚೆ ಜೋರಾಗಿದೆ. ದ್ವಿತ್ವ ಸಿನಿಮಾದ ಕುರಿತಂತೆ ಇತ್ತೀಚೆಗೆ ಪವನ್ ಸಂದರ್ಶನ ಒಂದರಲ್ಲಿ ಹಲವು ಮಾಹಿತಿ ಹಂಚಿಕೊಂಡಿದ್ದಾರೆ. ಅಪ್ಪು ಅವರ ಅಗಲಿಕೆಯ ನಂತರ ಪುನೀತ್ ರಾಜ್ಕುಮಾರ್ ಜೊತೆ ಮಾಡಬೇಕಿದ್ದ ಸಿನಿಮಾಗಳನ್ನ ಯುವರಾಜ್ ಕುಮಾರ್ ಜೊತೆ ಮಾಡಿ ಅಂತ ಹಲವು ನಿರ್ದೇಶಕರಿಗೆ ಅಪ್ಪು ಅಭಿಮಾನಿಗಳು ಟ್ವಿಟರ್ ಮೂಲಕ ಮನವಿ ಮಾಡಿದ್ರು. ಇನ್ನು ಕೆಲವರು ಈ ಸಿನಿಮಾಗಳನ್ನು ಶಿವರಾಜ್ ಕುಮಾರ್ ಅವರ ಜೊತೆಗೆ ಮಾಡಿ ಅಂತ ಬೇಡಿಕೆ ಇಟ್ಟಿದ್ರು. ಪುನೀತ್ ರಾಜ್ಕುಮಾರ್ ಅವರು ದ್ವಿತ್ವದ ಜೊತೆಗೆ ಇನ್ನು ಹಲವು ನಿರ್ದೇಶಕರಿಗೆ ಸಿನಿಮಾ ಮಾಡಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಲೂಸಿಯಾ ಪವನ್ ಅಲ್ಲದೆ ಸಂತೋಷ್ ಆನಂದರಾಮ್ ಮತ್ತು ಪೈಲ್ವಾನ್ ಸಿನಿಮಾದ ನಿರ್ದೇಶಕ ಕೃಷ್ಣ ನಿರ್ದೇಶನದ ಚಿತ್ರಗಳಲ್ಲಿ ಅಪ್ಪು ನಟಿಸಬೇಕಿತ್ತು. ಪೃಥ್ವಿ ಚಿತ್ರದ ನಿರ್ದೇಶಕ ಜೇಕಬ್ ವರ್ಗೀಸ್ ಜೊತೆಗೂ ಪುನೀತ್ ರಾಜ್ಕುಮಾರ್ ಒಂದು ಫ್ಯಾಮಿಲಿ ಸಿನಿಮಾ ಮಾಡಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಇದೆಲ್ಲ ಆಗುವ ಮುನ್ನವೇ ಪುನೀತ್ ರಾಜ್ಕುಮಾರ್ ಚಿರನಿದ್ರೆಗೆ ಜಾರಿಬಿಟ್ರು. ಹೀಗಾಗಿ ಅಪ್ಪುಗಾಗಿ ರೆಡಿ ಮಾಡಿದ್ದ ಚಿತ್ರಕಥೆಗಳು ಹೀರೋ ಇಲ್ಲದೆ ಅನಾಥವಾಗಿದ್ವು. ಪುನೀತ್ ರಾಜ್ಕುಮಾರ್ ಜೊತೆ ಮಾಡಬೇಕಿದ್ದ ಸಿನಿಮಾಗಳನ್ನ ಯುವರಾಜ್ ಕುಮಾರ್ ಜೊತೆ ಮಾಡಿ ಅಂತ ನಿರ್ದೇಶಕರಿಗೆ ಅಭಿಮಾನಿಗಳು ಟ್ವಿಟರ್ ಮೂಲಕ ಮನವಿ ಮಾಡ್ತಿದ್ರು. ಅಪ್ಪು ಜೊತೆಗೆ ನೀವು ಅನೌನ್ಸ್ ಮಾಡಿರುವ ಚಿತ್ರಗಳನ್ನು ದಯವಿಟ್ಟು ಶಿವಣ್ಣ, ಯುವರಾಜ್ ಕುಮಾರ್ ಅಥವಾ ವಿನಯ್ ರಾಜ್ಕುಮಾರ್ ಜೊತೆ ಮಾಡಿ ಅಂತ ಅಭಿಮಾನಿಗಳು ನಿರ್ದೇಶಕ ಸಂತೋಷ್ ಆನಂದರಾಮ್ಗೆ ಟ್ವೀಟ್ ಮಾಡಿದ್ರು. ಈ ಪೈಕಿ ಸಂತೋಷ್ ಆನಂದರಾಮ್ ಯುವರಾಜ್ ಕುಮಾರ್ ಅವರಿಗಾಗಿ ಯುವ ಎನ್ನುವ ಸಿನಿಮಾ ನಿರ್ದೇಶನ ಮಾಡಿದ್ರು. ಇದು ಅಪ್ಪು ಅವರಿಗಾಗಿಯೇ ಮಾಡಿದ ಕಥೆ ಎನ್ನುವ ಮಾತುಗಳಿವೆ. ಇನ್ನುಳಿದಂತೆ ಅಪ್ಪು ಅವರಿಗಾಗಿ ಕೃಷ್ಣ, ಪವನ್ ಕುಮಾರ್ ಮತ್ತು ಜೇಕಬ್ ವರ್ಗೀಸ್ ನಿರ್ದೇಶನ ಮಾಡಬೇಕಿದ್ದ ಸಿನಿಮಾಗಳು ನಿಂತು ಹೋದವು. ಅಪ್ಪು ಅವರಿಲ್ಲದೆ ಸಿನಿಮಾವನ್ನು ಕಲ್ಪನೆ ಮಾಡಿಕೊಳ್ಳಲು ಆಗುವುದಿಲ್ಲ. ಅವರಿಗಾಗಿ ಮಾಡಿದ ಕಥೆಯಾಗಿತ್ತು. ಹಾಗಾಗಿ ಸಿನಿಮಾ ಕೈಬಿಟ್ಟಿದ್ದೇನೆ ಅಂತ ಪೃಥ್ವಿ ಚಿತ್ರದ ನಿರ್ದೇಶಕ ಜೇಕಬ್ ವರ್ಗೀಸ್ ಹೇಳಿದ್ರು. ಇದಲ್ಲದೆ ಪುನೀತ್ ರಾಜ್ಕುಮಾರ್ ಹಾಗೂ ನಿರ್ದೇಶಕ ಪವನ್ ಕುಮಾರ್ ಕಾಂಬಿನೇಷನ್ ನಲ್ಲಿ ದ್ವಿತ್ವ ಸಿನಿಮಾ ಅನೌನ್ಸ್ ಆಗಿತ್ತು. ದ್ವಿತ್ವ ಸಿನಿಮಾ ಸೆಟ್ ಇರುವ ಮುನ್ನವೇ ಪುನೀತ್ ರಾಜ್ಕುಮಾರ್ ಕೊನೆಯುಸಿರೆಳೆದರು. ಹೀಗಾಗಿ ದ್ವಿತ್ವ ಚಿತ್ರವನ್ನು ಡ್ರಾಪ್ ಮಾಡಬೇಡಿ, ದ್ವಿತ್ವ ಚಿತ್ರವನ್ನು ಯುವರಾಜ್ ಕುಮಾರ್ ಜೊತೆ ಮಾಡಿ ಅಂತ ನಿರ್ದೇಶಕ ಪವನ್ ಕುಮಾರ್ಗೆ ಅಭಿಮಾನಿಗಳು ಟ್ವೀಟ್ ಮಾಡಿದ್ರು. ಇದೀಗ ದ್ವಿತ್ವ ಸಿನಿಮಾದ ಬಗ್ಗೆ ಹಲವು ದಿನಗಳ ನಂತರ ಮತ್ತೆ ಪವನ್ ಕುಮಾರ್ ಮಾತನಾಡಿದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಈ ದ್ವಿತ್ವ ಸಿನಿಮಾ ಈಗಾಗಲೇ ಬೇರೆ ಹೆಸರಲ್ಲಿ ರಿಲೀಸ್ ಆಗಿ ಹೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ವಿಚಾರ ಹರಿದಾಡಿತ್ತು. ಈ ಬಗ್ಗೆ ನಿರ್ದೇಶಕ ಪವನ್ ಕುಮಾರ್ ಅವರೇ ಸ್ಪಷ್ಟನೆ ನೀಡಿದ್ದಾರೆ. ಇತ್ತೀಚೆಗಷ್ಟೇ ದ್ವಿತ್ವ ಹೆಸರಿನ ಶಾರ್ಟ್ ಫಿಲ್ಮ್ ಒಂದು ರಿಲೀಸ್ ಆಗಿತ್ತು. ಅದನ್ನು ಕಂಡು ಅಭಿಮಾನಿಗಳು ಪುನೀತ್ ಸಿನಿಮಾದ ಕಥೆ ಎಂದು ಅಂದ್ಕೊಳ್ತಿದ್ದಾರೆ. ಹೀಗಾಗಿ ನಟ ನಿರ್ದೇಶಕ ಪವನ್ ಕುಮಾರ್ ಈ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಟೈಟಲ್ ಇನ್ನು ನನ್ನ ಬಳಿಯೇ ಇದೆ, ಅದೇ ಹೆಸರನ್ನು ಶಾರ್ಟ್ ಫಿಲ್ಮ್ ಮಾಡಿದ್ರು ಎಂದು ತಿಳಿಯಿತು. ಆದ್ರೆ ಇದಕ್ಕೆ ನನ್ನ ತಕರಾರು ಇಲ್ಲ. ದ್ವಿತ್ವ ಇನ್ನೂ ಬಂದಿಲ್ಲ. ಸದ್ಯಕ್ಕಂತೂ ಈ ಸಿನಿಮಾ ಮಾಡುವ ಬಗ್ಗೆ ಯೋಚನೆ ಮಾಡಿಲ್ಲ. ಮುಂದಕ್ಕೆ ಏನಾಗುತ್ತೋ ನೋಡೋಣ ಅಂತ ಹೇಳಿದ್ದಾರೆ. ದ್ವಿತ್ವ ಸಿನಿಮಾ ಬಗ್ಗೆ ನನಗೆ 50 ವರ್ಷ ಆದರೂ ಜನರು ಕೇಳುತ್ತಲೇ ಇರುತ್ತಾರೆ ಅನಿಸುತ್ತದೆ. ಅದು ಬೇರೆ ಫಾರ್ಮ್ಯಾಟ್ ನಲ್ಲಿ ಬರಬಹುದೇನೋ, ಈಗಾಗಲೇ ಬಂದಿರಬೇಕು ಎಂದೆಲ್ಲ ಜನರು ಊಹಿಸುತ್ತಿದ್ದಾರೆ. ಆದ್ರೆ ಅದೆಲ್ಲ ಸುಳ್ಳು. ದ್ವಿತ್ವ ಸಿನಿಮಾದ ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲ ರೆಡಿ ಇದೆ. ಸಾಧ್ಯವಾದರೆ ಅದನ್ನು ಸೇರಿಸಿದರೂ ಮಾಡಬಹುದು. ಅದಕ್ಕೂ ಚರ್ಚೆಗಳನ್ನ ಮಾಡಿದ್ವಿ. ಏನಾಗುತ್ತೆ ಎಂದು ನೋಡಬೇಕು ಅಂತ ಸ್ಪಷ್ಟಪಡಿಸಿದ್ದಾರೆ. ಅಂದ ಹಾಗೆ ದ್ವಿತ್ವ ಚಿತ್ರವನ್ನು ಹೊಂಬಾಳೆ ಫಿಲ್ಮ್ಸ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ನಿರ್ಮಾಣ ಮಾಡುವ ಪ್ಲಾನ್ ಮಾಡಿತ್ತು. ಪುನೀತ್ ನಟನೆಯ ಜೇಮ್ಸ್ ಸಿನಿಮಾ ಕಂಪ್ಲೀಟ್ ಆದ ಬಳಿಕ ದ್ವಿತ್ವ ಸೆಟ್ ಇರಬೇಕಿತ್ತು. ಆದ್ರೆ ವಿಧಿಯ ಆಟ ಬೇರೆ ಇತ್ತು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.